ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ ಮುರಳೀಧರ್. ನಡೆಯುತ್ತಿರುವ SIR ಪ್ರಕ್ರಿಯೆಯ ಸಂದರ್ಭದಲ್ಲಿ ಮತದಾರರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುವ ಒಬ್ಬ ನಾಗರಿಕಳಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ. ಕಳೆದ ಕೆಲವು ದಿನಗಳಿಂದ ಈ ಫಾರ್ಮ್ ಯಾವಾಗಿಂದ ನಾವು ಎಲ್ಲರಿಗೂ ತಲುಪಿಸ್ತಿದ್ದೇವೆ ಆವಾಗಿಂದ ಜನ ಸ್ವಲ್ಪ ಆತಂಕದಲ್ಲಿದ್ದಾರೆ. ಏನಂದರೆ ಈ ಫಾರ್ಮ್ನ ಸರಿಯಾಗಿ ತುಂಬಲಿಲ್ಲ ಅಂತಂದರೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ. ಸೊ ನನ್ನ ರಿಕ್ವೆಸ್ಟ್ ಏನು ನಿಮಗೆ ಅಂದರೆ, ದಯವಿಟ್ಟು ಆತಂಕ ಪಡಬೇಡಿ. SIR ಎಂಬುದು ನಮ್ಮ ಎಲೆಕ್ಷನ್ ಕಮಿಷನ್ ಇವರು ಮಾಡ್ತಿರೋ ಒಂದು ರೆಗ್ಯುಲರೈಸೇಷನ್ ಪ್ರಾಸೆಸ್. ಎಲ್ಲರೂ ಕೇಳ್ತಿರೋದೇನೆಂದರೆ, ಈ SIRಗೆ ಬೇಸಿಸ್ ಏನು? 2002ನಲ್ಲಿ ನಡೆದಿರೋ SIR ಈ SIRಗೆ ಒಂದು ಬೇಸಿಸ್. ಹಾಗೆಯೇ ನಿಮ್ಮ ಹೆಸರು SIR 2002ನಲ್ಲಿ ಇಲ್ಲ ಅಂತಂದರೆ ಹುಡ್ಕೊಳ್ಳೋಕ್ಕೆ ಭಾಳ ವಿಧಾನಗಳಿವೆ. ಹಾಗೂ ಅದರಲ್ಲಿ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿ ಅಜ್ಜಿ ತಾತ ಯಾರ್ದಾದ್ರೂ ಡೀಟೇಲ್ಸ್ ಆ 2002 ರಿಲೀಸ್ ಆಗಿರೋ SIR ಲಿಸ್ಟಲ್ಲಿದ್ದರೆ ನೀವು ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ. ನಿಮಗೆ BLOಗಳೇನು ಫಾರ್ಮ್ಸ್ ತಂದು ಕೊಟ್ಟಿದ್ದಾರೆ ಬೂತ್ ಪ್ರಕಾರ, ಆ ಫಾರ್ಮ್ನ ಹೇಗೆ ತುಂಬೋದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ಬನ್ನಿ, ನಾನು ಒಂದು ಫಾರ್ಮ್ನ ಮಾದರಿ ಇಟ್ಕೊಂಡು ನಿಮಗೆ ಹೇಗೆ ಅದನ್ನು ತುಂಬಿಸೋದು, ಆಮೇಲೆ ಈ ಫಾರ್ಮ್ ತುಂಬಬೇಕಾದ್ರೆ ಭಾಳ ಡೌಟ್ಗಳು ಬರುತ್ತೆ. ನಾನು 2002ನಲ್ಲಿ ಬೇರೆ ಊರಲ್ಲಿದ್ದೆ, ನಮ್ಮ ಬೆಂಗಳೂರಲ್ಲಿರಲಿಲ್ಲ, ಅಥವಾ ನಾನು ಇನ್ನೊಂದು ಊರಲ್ಲಿ ಇರಬಹುದು, ನಾನು ಈ ಊರಲ್ಲೇ ವಾಸಿಸ್ತಿರಲಿಲ್ಲ. 2002 ಡೀಟೇಲ್ಸ್ ನಾನು ಹೇಗೆ ಹುಡುಕೋಬೇಕು ಅಂತ 2002 ಡೀಟೇಲ್ಸ್ ಹುಡ್ಕೋದು ಆಯಿತು, ಹಾಗೆಯೇ ಫಾರ್ಮಲ್ಲಿ ಡೀಟೇಲ್ಸ್ ತುಂಬೋದು ಆಯಿತು. ಅದನ್ನು ನಾನು ಆದಷ್ಟು ಡೀಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಒಂದು ಮಾದರಿಯಾಗಿ ಇಟ್ಕೊಂಡಿರೋ ಫಾರ್ಮ್. ಬನ್ನಿ, ಇದರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ತುಂಬಿಸೋದು, ಏನು ಡೀಟೇಲ್ಸ್ ತುಂಬಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಫಾರ್ಮ್ಗಳಲ್ಲಿ 3 ಭಾಗಗಳಿವೆ. ಮೇಲೆ ಮಾರ್ಕ್ ಮಾಡ್ತಿರೋ ಭಾಗ ಪ್ರೀ ಫಿಲ್ಡ್ ಏರಿಯಾ, ಅಂದರೆ ಅದು ಮೊದಲೇ ಫಿಲ್ ಆಗಿ ನಿಮ್ಮ ಕೈಗೆ ಬಂದಿರುವಂಥ ಫಾರ್ಮ್. ಈ ಪ್ರೀ ಫಿಲ್ಡ್ ಏರಿಯಾನಲ್ಲಿ ಮೇಲ್ಗಡೆ ನಿಮ್ಮ ಹಳೆ ಫೋಟೋಗ್ರಾಫ್ನ ಹಾಕಿ ಕಳಿಸಿರ್ತಾರೆ. ಈಗ ನೀವು ಹೊಸ ಲೇಟೆಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಿ ಕೊಡಬೇಕು. ಫಾರ್ಮ್ನ 2ನೇ ಭಾಗದಲ್ಲಿ ನಾವು ನೋಡ್ತಿದ್ದ ಹಾಗೆ 2 ಕಾಲಮ್ಗಳಿವೆ. ಆ 2 ಕಾಲಮ್ಗಳನ್ನ ಹೇಗೆ ತುಂಬೋದು ಅಂತ ನೋಡೋಣ. ಎಡಗಡೆಯಲ್ಲಿ ನಾನೀಗ ತುಂಬ್ತಿರುವ ಜಾಗ ನೋಡಿ, ಅದು 2002ನಲ್ಲಿ ವೋಟ್ ಮಾಡಿರುವ ಹಾಗೂ 2002 ಲಿಸ್ಟಲ್ಲಿ ಯಾರ್ಯಾರ್ದು ಹೆಸರು ಇದೆಯೋ ಅವರು ತುಂಬುವ ಜಾಗ. ಮೊದಲನೇ ಲೈನಲ್ಲಿ ನೀವು ನಿಮ್ಮ ಹೆಸರು, 2ನೇದರಲ್ಲಿ ನಿಮ್ಮ ವೋಟರ್ ID, 3ನೇದರಲ್ಲಿ ನಿಮ್ಮದೇ ಹೆಸರು, ಹಾಗೆಯೇ 4ನೇ ಲೈನು ಸಂಬಂಧ ಎಂಬುವ ಜಾಗದಲ್ಲಿ ಸೆಲ್ಫ್ ಅಂತ ಹಾಕಿಕೊಳ್ಬೇಕು. ಸೆಲ್ಫ್ ಅಂತ ಯಾಕೆ ಹಾಕ್ಕೊಳ್ತೀವಿ ಅಂದರೆ, ನಾವು 2002ನಲ್ಲಿ ವೋಟ್ ಮಾಡಿರ್ತೀವಿ, ಹಾಗೆಯೇ ಕೆಳಗೆ ವಿಧಾನಸಭಾ ಕ್ಷೇತ್ರ, ಅದರ ಸಂಖ್ಯೆ, ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯಲ್ಲಿ ನಮ್ಮದೇ ಹೆಸರಾಗಿರುತ್ತೆ. ಹಾಗಾಗಿ ಸೆಲ್ಫ್ ಅಂತ ಹಾಕ್ತೀವಿ. ಅದರ ಕೆಳಗೆ ಯಾವ ಡಿಸ್ಟ್ರಿಕ್ಟಲ್ಲಿ ನೀವು ಇದ್ರಿ, ಹಾಗೆ ಯಾವ ರಾಜ್ಯದಲ್ಲಿ, ಯಾವುದೇ ನಮ್ಮ ದೇಶದ ರಾಜ್ಯದಲ್ಲಿದ್ದರೂ ಸಹ ನೀವು ಆ ಡೀಟೇಲ್ಸ್ನ ಇಲ್ಲಿ ತುಂಬಿಸಬಹುದು. ಅದರ ಕೆಳಗೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ಅದರ ಸಂಖ್ಯೆ, ಆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿದ್ರಿ ಹಾಗೂ ಕ್ರಮ ಸಂಖ್ಯೆ, ಆ ಲಿಸ್ಟಿನಲ್ಲಿ ನಿಮ್ಮ ಹೆಸರಿರುವ ಸೀರಿಯಲ್ ನಂಬರ್, ಇದಿಷ್ಟನ್ನು ಇಲ್ಲಿ ತುಂಬಿಸ್ಬೇಕು. ನಮ್ಮಲ್ಲಿ ಯಾರ್ಯಾರು 2002ನಲ್ಲಿ ವೋಟ್ ಮಾಡಿಲ್ವೋ ಅವರು ಈ ರೈಟ್ ಸೈಡ್ ಕಾಲಮ್, ಅಂದರೆ ಬಲಭಾಗದ ಕಾಲಮ್ನಲ್ಲಿ ನಮ್ಮ ಡೀಟೇಲ್ಸನ್ನು ತುಂಬಿಸ್ಬೇಕು. ಮೊದಲನೇ ಲೈನಲ್ಲಿ ನಮ್ಮ ಹೆಸರು, 2ನೇ ಲೈನಲ್ಲಿ ನಮ್ಮ ವೋಟರ್ ID ನಂಬರ್, 3ನೇದರಲ್ಲಿ ನಮ್ಮ ಸಂಬಂಧಿ, ಅಂದರೆ 2002 SIR ಲಿಸ್ಟ್ ಏನಿದೆಯೋ ಅದರಲ್ಲಿ ನಮ್ಮ ಅಜ್ಜಿ
ತಾತ, ಅಮ್ಮ, ಅಪ್ಪ ಇವರು ಯಾರದೇ ಹೆಸರು ಅದರಲ್ಲಿ ಇದ್ದರೂ ಸಹ ಅವರ ಹೆಸರು ಇಲ್ಲಿ ತುಂಬಿಸ್ಬೇಕು. ಹಾಗೆಯೇ ಆ ವ್ಯಕ್ತಿ ಜೊತೆ ನಿಮ್ಮ ಸಂಬಂಧವೇನು ಅದನ್ನು ಸಹ ಅಲ್ಲಿ ಸಂಬಂಧ ಅನ್ನೋ ಕಾಲಮ್ನಲ್ಲಿ ತುಂಬಿಸ್ಬೇಕು. ಅದರ ಕೆಳಗೆ ಈ ವ್ಯಕ್ತಿ 2002ನಲ್ಲಿ ಯಾವ ಜಿಲ್ಲೆಯಲ್ಲಿದ್ದರು ಅಂದರೆ ಡಿಸ್ಟ್ರಿಕ್ಟ್, ಯಾವ ಸ್ಟೇಟಲ್ಲಿದ್ದರು, ಹಾಗೆ ವಿಧಾನಸಭಾ ಕ್ಷೇತ್ರದ ಹೆಸರು, ಆ ಕ್ಷೇತ್ರದ ಸಂಖ್ಯೆ, ಹಾಗೆಯೇ ಅವರು ವೋಟ್ ಮಾಡಿದ್ದು ಯಾವ ಭಾಗದಲ್ಲಿ, ಮತ್ತು 2002 SIR ಲಿಸ್ಟ್ನಲ್ಲಿ ಅವರ ಹೆಸರು ಇರುವ ಕ್ರಮ ಸಂಖ್ಯೆ ಅಂದರೆ ಸೀರಿಯಲ್ ನಂಬರ್, ಇವೆಲ್ಲದರನ್ನು ಇಲ್ಲಿ ತುಂಬಿಸಬೇಕು. ಈಗ ನಾವು ಫಾರ್ಮ್ನ ಕಡೆ ಭಾಗನ ಒಂದು ಸತಿ ನೋಡೋಣ. ಇಲ್ಲಿ ಮೊದಲನೇ ಲೈನು ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ದಿನವನ್ನು ಅಲ್ಲಿ ಸಂಪೂರ್ಣವಾಗಿ ತುಂಬಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ಲೈನಲ್ಲಿ ಆಧಾರ್ ಅಂತ ತೋರಿಸ್ತಿದೆ, ಅದು ಇಚ್ಛಿಕ ಅಂದರೆ ಆಪ್ಷನಲ್ ಅಂತ ಇದೆ. ಮೂರನೇ ಲೈನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ, ನಾಲ್ಕನೇದರಲ್ಲಿ ನಿಮ್ಮ ತಂದೆಯ ಹೆಸರು, ಅದರ ಕೆಳಗೆ ನಿಮ್ಮ ಹತ್ರ ಲಭ್ಯವಿದ್ದಲ್ಲಿ ಅವರ ವೋಟರ್ ID, ಹಾಗೆ ತಾಯಿಯ ಹೆಸರು, ಲಭ್ಯವಿದ್ದಲ್ಲಿ ಅವರ ವೋಟರ್ ID ನಂಬರ್, ಅದರ ಕೆಳಗೆ ನಿಮ್ಮ ಸಂಗಾತಿ ಎಂದರೆ ನಿಮ್ಮ ಪಾರ್ಟ್ನರ್ ಅವರ ವೋಟರ್ ID ನಂಬರ್ ಸಹ ಇಲ್ಲಿ ತುಂಬಿಸ್ಬೇಕು. ಆಗ ನಿಮ್ಮ ಫಾರ್ಮ್ ಸಂಪೂರ್ಣವಾಗಿ ತುಂಬಿಸ್ದಂಗೆ ಇರುತ್ತೆ. ಅದರ ಕೆಳಗೆ ಮತದಾರರ ಸಹಿ ಅಂತ ಒಂದು ಜಾಗದಲ್ಲಿದೆ, ಅಲ್ಲಿ ನೀವು ನಿಮ್ಮ ಸಿಗ್ನೇಚರನ್ನು ಮಾಡಬೇಕು. ಈ ರೀತಿ ನಿಮ್ಮ SIR ಫಾರ್ಮ್ ಸಂಪೂರ್ಣವಾಗಿ ತುಂಬಿಸ್ದಂತಿರುತ್ತೆ.